ನಮಸ್ಕಾರ ಗೆಳೆಯರೆ. KGF ಸರಣಿಯ ಮೂಲಕ ಇಡೀ ವಿಶ್ವವನ್ನೇ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಸಿನಿಮಾ ಮೂಲಕ ಹೊಸ ಇತಿಹಾಸ ಬರೆಯಲು ರೆಡಿಯಾಗಿದ್ದಾರೆ. ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆದರೆ ಅದರ ಬಿಸ್ನೆಸ್ ಲೆಕ್ಕಾಚಾರ ಕೇಳಿದ್ರೆ ಬಾಲಿವುಡ್ ಕೂಡ ಬೆಚ್ಚಿ ಬೀಳೋದು ಗ್ಯಾರಂಟಿ. ಇಂದು ನಾವು ಟಾಕ್ಸಿಕ್ ಚಿತ್ರದ ಪ್ರೀ ರಿಲೀಸ್ ಬಿಸ್ನೆಸ್ ರಿಪೋರ್ಟ್ ಬಗ್ಗೆ ತಿಳಿಸ್ಕೊಡ್ತೀವಿ. ವೈರಲ್ ರಿಪೋರ್ಟ್ ಪ್ರಕಾರ ಟಾಕ್ಸಿಕ್ ಚಿತ್ರದ ಪ್ರೀ ರಿಲೀಸ್ ಬಿಸ್ನೆಸ್ 1,000 ಕೋಟಿಯ ಗಡ್ಸ್ ದಾಟಿದೆ. ಯಾವ ಏರಿಯಾದಿಂದ ಎಷ್ಟು ಕೋಟಿ ನಿರೀಕ್ಷೆ ಇದೆ ನೋಡಿ. ಆಂಧ್ರ ಮತ್ತು ತೆಲಂಗಾಣ, ತೆಲುಗು ರಾಜ್ಯಗಳಲ್ಲಿ ಯಶ್ ಅವರಿಗೆ ಸಖತ್ ಡಿಮ್ಯಾಂಡ್ ಇದೆ. ಇಲ್ಲಿ ಸುಮಾರು 120 ಕೋಟಿ ರೂಪಾಯಿ ಬಿಸ್ನೆಸ್ ಅಂದಾಜಿಸಲಾಗಿದೆ. ಓವರ್ಸೀಸ್, ವಿದೇಶಿ ಮಾರುಕಟ್ಟೆಯಲ್ಲಿ ರಾಕಿ ಭಾಯ್ ಕ್ರೇಜ್ ಯಾವ ಮಟ್ಟದಲ್ಲಿದೆ ಅಂದ್ರೆ ಅಲ್ಲಿಂದ ಬರೋಬ್ಬರಿ 100 ಕೋಟಿ ರೂಪಾಯಿ ಹರಿದು ಬರೋ ನಿರೀಕ್ಷೆ ಇದೆ. ತಮಿಳುನಾಡು, ಕಾಲಿವುಡ್ ಅಂಗಳದಲ್ಲಿ 100 ಕೋಟಿ ರೂಪಾಯಿ ವ್ಯಾಪಾರವಾಗುವ ಅಂದಾಜಿದೆ. ಕೇರಳ, ಮಲಯಾಳಂ ಚಿತ್ರರಂಗದಲ್ಲಿ 50ರಿಂದ 80 ಕೋಟಿ ರೂಪಾಯಿ ವ್ಯವಹಾರವಾಗಬಹುದು. ಹಿಂದಿ ಬೆಲ್ಟ್, ನಾರ್ತ್ ಇಂಡಿಯಾ, ಇದು ಎಲ್ಲರಿಗೂ ಶಾಕ್ ಕೊಡೋ ವಿಚಾರ. ಹಿಂದಿ ಮಾರ್ಕೆಟ್ ಒಂದರಲ್ಲೇ ಬರೋಬ್ಬರಿ 300ರಿಂದ 350 ಕೋಟಿ ರೂಪಾಯಿ ಬಿಸ್ನೆಸ್ ನಿರೀಕ್ಷೆ ಇದೆ. ಇದು ಬಾಲಿವುಡ್ನ ದೊಡ್ಡ ಸ್ಟಾರ್ಗಳ ಸಿನಿಮಾಗೂ ಸಿಗದ ರೇಂಜ್. ಕೇವಲ ಥಿಯೇಟರ್ ಅಷ್ಟೇ ಅಲ್ಲ, ಟಾಕ್ಸಿಕ್ ಚಿತ್ರದ OTT ಮತ್ತು ಟಿವಿ ರೈಟ್ಸ್ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ. ಸುಮಾರು 300 ಕೋಟಿ ರೂಪಾಯಿಗೆ ಇದರ ಡಿಜಿಟಲ್ ಹಕ್ಕುಗಳು ಮಾರಾಟವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆಯಾಗಿ ಲೆಕ್ಕ ಹಾಕಿದ್ರೆ ಸಿನಿಮಾ ತೆರೆಗೆ ಬರುವ ಮೊದಲೇ ಸುಮಾರು 1,100 ಕೋಟಿ ರೂಪಾಯಿಗೂ ಅಧಿಕ ಬಿಸ್ನೆಸ್ ಮಾಡುವ ಮೂಲಕ ಇಂಡಿಯನ್ ಸಿನಿಮಾದಲ್ಲಿ ಹೊಸ ದಾಖಲೆ ಬರೆಯಲು ಟಾಕ್ಸಿಕ್ ಸಜ್ಜಾಗಿದೆ. ಇದು ಸ್ಯಾಂಡಲ್ವುಡ್ ಪವರ್ ಅಂದ್ರೆ ತಪ್ಪಾಗಲ್ಲ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಯಶ್ ಅವರ ಲುಕ್ ಮತ್ತು ಮೇಕಿಂಗ್ ಸದ್ಯಕ್ಕೆ ದೊಡ್ಡ ಕುತೂಹಲ ಮೂಡಿಸಿದೆ. KGF 2 ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿತ್ತು. ಈಗ ಟಾಕ್ಸಿಕ್ ಆ ದಾಖಲೆಯನ್ನು ಮುರಿಯುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.